ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಮ್ಮ ಹಾಗೂ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ದೇವರು ಎಲ್ಲರಿಗೂ ಕೂಡ ಸಂತೋಷವಾಗಿರಲಿ. MCQs ಅಂತೂ ಗಿಚ್ಚಿ ಸರ್, ಗಿಚ್ಚಿ ಅಂತ ಹೇಳಿದರೆ ನೀವೇನು ಓದಿದ್ರೋ ಎಲ್ಲದೂ ಕೂಡ ಅದೇ ಇದೆ. ಬನ್ನಿ ಸರ್, ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್ ಲೆಟ್ ಮಿ ಸ್ಟಾರ್ಟ್. ಆಯಿತಾ, ಒಂದೊಂದಾಗಿ ಆನ್ಸರನ್ನು ಇಲ್ಲಿ ಬಿಡಿಸ್ತಾ ಹೋಗೋಣ. ಯಾವುದಿದು ಇವತ್ತು ನಡೆದಂತಹ ಇಂಗ್ಲೀಷ್ ಎಕ್ಸಾಮ್ ಸೆಕೆಂಡ್ ಇಯರ್ PUC ಎಕ್ಸಾಮ್ 2. ಫಸ್ಟ್ ಕ್ವಶನ್, ಅಕಾರ್ಡಿಂಗ್ ಟು ರೋಮಿಯೋ ಹೂಸ್ ಬ್ಯೂಟಿ ಈಸ್ ಟು ರಿಚ್ ಅಂತ ಇದೆ. ರೋಮಿಯೋ ಪ್ರಕಾರ ಯಾರು ಬಹಳ ಆಯಿತಾ ರಿಚ್ ಆಗಿರುವಂಥವ್ರು, ಅದು ಜೂಲಿಯಟ್ ಅನ್ನುವಂಥದ್ದು. ಜೂಲಿಯಟ್ಸ್ ಬ್ಯೂಟಿ ಇಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2, ಮೈ ಡಿಯರ್ ಚಿಲ್ಡ್ರನ್, ಎವ್ರಿ ಒನ್ ಹೂ ವಾಂಟ್ಸ್ ಟು ಗ್ಯಾಂಬಲ್ ಗೋಸ್ ಟು ಡ್ಯಾಶ್ ಅಂತ ಇದೆ. ಪ್ರತಿಯೊಬ್ಬರು ಕೂಡ 2 ಡಿಯರ್ ಪಾಠದಲ್ಲಿ ಯಾವ ಕಡೆಗೆ ಹೋಗ್ತಾ ಇದ್ರು ಅಂದರೆ ಅದು ಜರ್ಮನಿ ಕಡೆಗೆ ಹೋಗ್ತಾ ಇದ್ರು. ಜರ್ಮನಿ ಇಸ್ ದ ರೈಟ್ ಆನ್ಸರ್. ಜರ್ಮನಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3, ತಪೋವನ್ ಅಂತ ಈ ಎಸ್ಸೆ ಮೆನ್ಷನ್ ಇನ್ ದಿ ಆರ್ಟಿಕಲಲ್ಲಿ ಇದೆ. ಹಾಗಿದ್ರೆ ಅದನ್ನು ಬರೆದವರು ಯಾರು ಅಂತ ಹೇಳಿದರೆ ರವೀಂದ್ರನಾಥ್ ಟಾಗೋರ್ ಇಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಕ್ವಶನ್ ನಂಬರ್ 4, ಐಡೆಂಟಿಫೈ ದ ಸ್ಟೇಟ್ಮೆಂಟ್ ವಿಚ್ ಇಸ್ ಟ್ರೂ ಅಂತ ಇದೆ. 4 ಆಪ್ಷನ್ಸನ್ನು ಇಲ್ಲಿ ನೀಡಲಾಗಿದೆ. ಆಯಿತಾ, 4 ಈಗ ಓದ್ಕೊಂತ ಕುಂತ್ರೆ ನಿಮಗೆ ಟೈಮ್ ಆಗುತ್ತೆ ಅಂತ ಏನೂ ಇಲ್ಲ ಸರ್. ಗಾನ್ಜಲೋ ಮೀಟ್ಸ್ ಎ ಗ್ಲೋರಿಯಸ್ ಡೆತ್ ಇನ್ ದ ವಾರ್ ಅಂತ ಇದೆ. ಆ್ಯಕ್ಚುಲಿ ಅದು ಇನ್ ದ ಟ್ರಂಚ್ ಅಂತ ಆಗಬೇಕಿತ್ತು. ಹಾಗಿದ್ರೆ ಒಂದೇದು ತಪ್ಪು. ಬಿ ಅನ್ನುವಂಥದ್ದು 3 ಪ್ರೀಸ್ಟ್ ಹ್ಯಾವ್ ಅಕ್ಯುಪೈಡ್ ಗಾನ್ಜಲೋಸ್ ರೆಗ್ಯುಲರ್ ಬೆಂಚ್, ಅದು ಸರಿ. ಇನ್ನೊಂದು ನೋಡೋಣ, ದ ಬುಕ್ ಮೇಕ್ಸ್ ಪೀಸ್ ಬಿಟ್ವೀನ್ ಅಂತ ಇದೆ, ಅದು ತಪ್ಪು. ಪಿಂಚ್ ಆಫ್ ಸ್ನಫ್ ಸರಿಯಾದ ಉತ್ತರ ಆಗುತ್ತೆ. ಹಾಗಿದ್ರೆ ಡಿ, ಗಾನ್ಜಲೋ ಫೀಡ್ಸ್ ಬ್ರೆಡ್ ಕ್ರಮ್ಸ್ ಟು ದಿ ಬರ್ಡ್ಸ್ ಅಂತ ಇದೆ, ಅದು ತಪ್ಪು. ಡೊನಾಲರ ಮಾಡಿದ. ಹಾಗಿದ್ರೆ ಸರಿಯಾದ ಉತ್ತರ 4ನೆಯ ಪ್ರಶ್ನೆಗೆ ಬಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ನೋಡಿ, ಯಾವುದೇ ಡೌಟನ್ನು ನಾನು ಇಲ್ಲಿ ನಿಮಗೆ ಬಿಡ್ತಾ ಇಲ್ಲ. ಪ್ರತಿಯೊಂದು ಆಪ್ಷನ್ ಯಾಕದು ತಪ್ಪು ಅಂತಲೂ ಕೂಡ ಹೇಳ್ತಾ ಇದ್ದೇನೆ. ಕ್ವಶನ್ ನಂಬರ್ 5ಕ್ಕೆ ಬರೋಣ ಈಗ. ದ ಸ್ಪೀಕರ್ ಇನ್ ವೆನ್ ಯು ಆರ್ ವರ್ಲ್ಡ್ ಲವ್ಸ್ ದಿ ಡ್ಯಾಶ್ ಇನ್ ದ ಲೇಡಿ ಲವ್ ಅಂತ ಇದೆ. ಹಾಗಿದ್ರೆ ಸ್ಪೀಕರು ನಮ್ಮ ವೆನ್ ಯು ಆರ್ ವರ್ಲ್ಡ್ ಯಾರು, ಅವರು ಲೇಡಿನಲ್ಲಿ ಏನನ್ನು ಪ್ರೀತಿ ಮಾಡಿದ್ಲು, ಅವಳು ಸೌಂದರ್ಯವನ್ನು, ಗ್ಲಾಡ್ ಗ್ರೇಸ್ ಅಂದರೆ ಸೌಂದರ್ಯ ತಪ್ಪು. ಅವಳ ಕೂದಲುಗಳನ್ನು, ಅದು ತಪ್ಪು. ಐಸ್ ಫುಲ್ ಆಫ್ ಸ್ಲೀಪ್, ಅದು ಕೂಡ ತಪ್ಪು. ಹಾಗಿದ್ರೆ ಸರಿಯಾದ ಉತ್ತರ ಪಿಲಿಗ್ರಿಮ್ ಸೋಲ್, ಅದು ಕ್ವೆಸ್ಟ್ ಟ್ರೂ ಲವ್ ಅಂತ. ಹಾಗಿದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿ ಇರುತ್ತೆ. ಕ್ವಶನ್ ನಂಬರ್ 6 ನೋಡೋಣ. ರೀಡ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ದ ಸ್ಟೋರಿ ದಿ ಗಾರ್ಡನರ್ ಅಂತ ಇದೆ ಅಲ್ವಾ. ಇಲ್ಲಿ ಒಂದು ಸ್ಟೇಟ್ಮೆಂಟ್, ಒಂದು ರೀಸನ್ ಇದೆ. ಓದೋಣ ಈಗ. ಎ ಫ್ಯೂ ಡೇಸ್ ಆಫ್ಟರ್ ತಮ್ಮಣ್ಣಸ್ ಲೆಫ್ಟ್ ಬಸವಯ್ಯ ಪಾಸ್ಡ್ ಅವೇ ಅಂತ ಇದೆ. ಹೌದು, ಇದು ಸರಿಯಾದ ಉತ್ತರ. ಏನು ಅಂತ ಹೇಳಿದರೆ ಸ್ವಲ್ಪ ದಿನದ ನಂತರ ಬಸವಯ್ಯ ಸತ್ತು ಹೋಗ್ತಾನೆ ಅಂತ. ಬಸವಯ್ಯ ಹ್ಯಾಡ್ ನೋ ಮೋರ್ ರೀಸನ್ಸ್ ಟು ಲಿವ್, ಅದು ಕೂಡ ಸರಿಯಾದ ಉತ್ತರ. ಹಾಗಿದ್ರೆ ಎರಡೂ ಕೂಡ ಸರಿ ಇದೆ. ಕ್ವಶನ್ ನಂಬರ್ 6ಕ್ಕೆ ಸರಿಯಾದ ಉತ್ತರ ಬಂದು ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ಬೋತ್ ಆರ್ ಟ್ರೂ ಅಂತ ಇದೆ ಅಲ್ವಾ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 7ಗೆ ಬರೋಣ. ದ ಪೇಮೆಂಟ್ಸ್ ಆಫ್ ಡ್ಯಾಶ್ ಸಿಟಿ ಆರ್ ಡೆಕೋರೇಟೆಡ್ ಅಂತ ಇದೆ. ಇದಕ್ಕೆ ಬಹಳ ಈಸಿ. ಬ್ರೆಜಿಲಲ್ಲಿ ಇರುವಂತಹ ಕೋಪಕ ಬನ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಈ ಟೋಕಿಯೋ ಹಾಗೂ ಇವೆರಡು ಕೂಡ ಸಿಟಿ ಆಗುತ್ತೆ. ನಾರಾ ಅನ್ನುವಂಥದ್ದು ಪಾರ್ಕ್ ಆಗುತ್ತೆ. ಐಡೆಂಟಿಫೈ ದ ಫಾಲ್ಸ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ದಿ ವೋಟರ್ ಅಂತ ಇದೆ. ಇಲ್ಲಿ 4 ಲೈನನ್ನು ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ಸ್ಗಳನ್ನು. ಅದರಲ್ಲಿ ಯಾವ್ದು ಸರಿ ಯಾವುದು ತಪ್ಪು ಅಂತ ನೋಡೋಣ ಈಗ. ರೂಫ್ ವರ್ಕ್ ಫಾರ್ ಮಾರ್ಕಸ್ ಇಬಿ, ಅದು ಸರಿ. ಇಲ್ಲಿ ಕೇಳ್ತಾ ಇರುವಂಥದ್ದು ತಪ್ಪು ಯಾವುದು ಕಂಡುಹಿಡಿಯಿರಿ ಅಂತ. ಹಾಗಿದ್ರೆ ಎ ಅನ್ನುವಂಥದ್ದು ಆನ್ಸರ್ ಅಲ್ಲ ನಮ್ಮಿಂದು. ರೂಫ್ ಇಸ್ ದ ಮೋಸ್ಟ್ ಟ್ರಸ್ಟೆಡ್ ವಿಸ್ಪರಿಂಗ್ ಕ್ಯಾಂಪೇನರ್, ಅದು ಸರಿ. ಹಾಗಿದ್ರೆ ಬಿ ಕೂಡ ಆನ್ಸರ್ ಅಲ್ಲ. ಸಿ ನೋಡೋಣ. ರೂಫ್ ಎಂಗೇಜಸ್ ದಿ ಎಲ್ಡರ್ ಟು ವೋಟ್ ಫಾರ್ ಮಾರ್ಕಸ್ ಇಬೆ ಅಂತ ಇದೆ, ಇದು ಕೂಡ ಸರಿ. ಲಾಸ್ಟ್ ಒಂದು ನೋಡೋಣ. ರೂಫ್ ಕಾಸ್ಟ್ ಈಸ್ ವೋಟ್ ಓನ್ಲಿ ಫಾರ್ ಮಾರ್ಕಸ್ ಇಬಿ, ಇದು ತಪ್ಪು. ಇಬ್ಬರಿಗೂ ವೋಟ್ ಹಾಕಿರ್ತಾನೆ. ಹಾಗಿದ್ರೆ 8ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಆಗಿರುತ್ತೆ. ಮ್ಯಾಚ್ ದ ಫಾಲೋಯಿಂಗ್ ವಿತ್ ರೆಫರೆನ್ಸ್ ಟು ದ ವೇರ್ ದೇರ್ ಇಸ್ ಎ ವೀಲ್ ಅಂತ ಇದೆ ಅಲ್ವಾ. ಈಗ ಹೋಗೋಣ. ಮ್ಯಾಚ್ ದ ಫಾಲೋಯಿಂಗ್ ಕನಕರಾಜನ್ ಅಂತ ಇದೆ. ಕನಕರಾಜನ್ ಅಂತ ಹೇಳಿದರೆ ಸೈಕಲ್ ಶಾಪ್ ಓನರ್ ಅವನು. ಹಾಗಿದ್ರೆ 1ಗೆ ಎಗೆ 2 ಅಂತ ಇರಬೇಕು. ಎಲ್ಲಿದೆ? ಹಾಂ ನೋಡಿ, ಎ ಸಿನಲ್ಲಿದೆ. ಆನ್ಸರ್ ನಮ್ಮದು ಎ ಸಿ ಆಗಿರುತ್ತೆ. ಯಾವುದಾದ್ರೂ ಒಂದಾಗುತ್ತೆ. ಬಿ ನೋಡೋಣ. ಎನ್ ಕನ್ನಮ್ಮಲ್ ಅಂತ ಇದೆ, ಇವರು ಸೆಂಟ್ರಲ್ ಕೋಆರ್ಡಿನೇಟರ್. ಹಾಗಿದ್ರೆ ಬಿಗೆ 3 ಅಂತ ಇರಬೇಕು. ಎಲ್ಲಿದೆ? ಎಸ್, ಆಪ್ಷನ್ ಎ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 9ನೆಯ ಪ್ರಶ್ನೆ. ಫಾತಿಮಾ ಸ್ಕೂಲ್ ಟೀಚರ್ ಅಲ್ವಾ. ಹಾಗಿದ್ರೆ ಆಪ್ಷನ್ ಎ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 10 ನೋಡೋಣ. ದಿ ಮಹತ್ ಸ್ಟ್ರಗಲ್ ಮೆನ್ಷನ್ ಬೈ ಚಲ್ಲಾಪಿಲ್ಲಿ ಸ್ವರೂಪ ರಾಣಿ ಟುಕ್ ಪ್ಲೇಸ್ ಅಟ್ ಡ್ಯಾಶ್ ಅಂತ ಇದೆ. ಅದು ಸರಿಯಾದ ಉತ್ತರ ಮುಂಬೈನಲ್ಲಿ ಚಾದರ್ ಟ್ಯಾಂಕ್ ಅಂತ. ಹಾಗಿದ್ರೆ ಆಪ್ಷನ್ ಎ ಇದೆ ಅಲ್ವಾ, ಅದು 100% ರೈಟ್ ಆನ್ಸರ್. ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಡೆಗೆ ನಾವು ಹೋಗೋಣ ಈಗ. ದಿ ಸೈಕ್ಲಿಂಗ್ ಮೂವ್ಮೆಂಟ್ ಡ್ಯಾಶ್ ಇನಿಷಿಯೇಟೆಡ್ ಅಂತ ಇದೆ. ನೋಡಿ, ಮೂವ್ಮೆಂಟ್ ಅದು, ಹಾಗಾಗಿ ವಾಸ್ ಇನಿಷಿಯೇಟೆಡ್ ಅನ್ನುವಂಥದ್ದು ಫಸ್ಟ್ ಆನ್ಸರು. ವಾಸ್ ಅಂತ ಬರಬೇಕು. ಇನಿಷಿಯೇಟೆಡ್ ಅದಕ್ಕೆ ಈ ಡಿ ಹಾಕಬೇಕಿತ್ತು. ನೆಕ್ಸ್ಟು ಮೆನಿ ರೂರಲ್ ವಿಮನ್ ಅನ್ನುವಂಥದ್ದು ಆಯಿತಾ, ಅದು ಪ್ಲೂರಲ್ ಫಾರಮ್ ಇನ್ ಪುಡುಕೊಟ್ಟೈ. ವರ್ ಎನ್ಕರೇಜ್ಡ್ ಅನ್ನುವಂಥದ್ದು ಸರಿ. ವಾಸ್ ಅಲ್ಲ, ವರ್ ಎನ್ಕರೇಜ್ಡ್ ಬೈ ಅರಿವೋಲಿ ಇಯಕಮ್ ಟು ಲರ್ನಿಂಗ್ ಸೈಕಲ್. ದಿ ಫೇಮಸ್ ಸೈಕ್ಲಿಂಗ್ ಸಾಂಗ್ ನೋಡಿ, ದಿ ಫೇಮಸ್ ಸೈಕ್ಲಿಂಗ್ ಸಾಂಗ್ ಒಂದೇ ಅದು ಆಯಿತಾ. ಸೈಕ್ಲಿಂಗ್ ಸಾಂಗ್
ವಾಸ್ ರಿಟನ್, ವಾಟ್ ವಾಸ್ ರಿಟನ್ ಅನ್ನುವಂಥದ್ದು ಸರಿ, ವಾಸ್ ರಿಟನ್. ಆಯಿತಾ, ಬನ್ನಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ಕ್ವಶನ್ ನಂಬರ್ 12 ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಇದೆ. ದಿ ಡಾಕ್ಟರ್ ಸಜೆಸ್ಟೆಡ್ ದಿ ಡಯಾಬಿಟಿಕ್ ಪೇಷಂಟ್ ಟು ಡ್ಯಾಶ್ ಅಂತ ಇದೆ, ಟು ಕೀಪ್ ಇಟ್ ಇನ್ ಮೈಂಡ್ ಟು ಫಾಲೋ ಪರ್ಟಿಕ್ಯುಲರ್ ಆರ್ಡರ್. ಅದು ಸರಿಯಾದ ಉತ್ತರ. ಕನ್ಸ್ಯೂಮಿಂಗ್ ಡೈವರ್ಸ್ ಏನದು ಫುಡ್ ಐಟಮ್ಸ್. ದೆ ಫರ್ದರ್ ಆಸ್ ದ ಪೇಷಂಟ್ ಟು ಗಿವ್ ಅಪ್ ದಿ ಕನ್ಸಪ್ಷನ್ ಆಫ್ ಜಂಕ್ ಫುಡ್ ಅಂತ ಇದೆ ಅಲ್ವಾ. ಆಯಿತಾ, ಅದು ಸರಿಯಾದ ಉತ್ತರ ಆಗುತ್ತೆ. ಆಯಿತಾ, ನೆಕ್ಸ್ಟು ಕ್ವಶನ್ ನಂಬರ್ 13 ನೋಡೋಣ. ಭಾಳ ಈಸಿಯಾಗಿತ್ತು ಸರ್. ಕ್ವಶನ್ ನಂಬರ್ 13 ಕಾಣ್ತಾ ಇದೆಯಾ ಎಲ್ಲರಿಗೂ? ವೆರಿ ಗುಡ್. ನೋಡಿ, ವೆನ್ ಚಾಂದಿನಿ ಎಂಟರ್ ದಿ ಡ್ಯಾನ್ಸ್ ಕ್ಲಾಸ್, ಚಾಂದಿನಿ ಡ್ಯಾನ್ಸ್ ಕ್ಲಾಸ್ಗೆ ಎಂಟರ್ ಆದ ತಕ್ಷಣ ಆಲ್ ಹರ್, ಅವಳ, ಹರ್ ಅಂತ ಹೇಳಿದರೆ ಸರಿಯಾದ ಉತ್ತರ. ಚಾಂದಿನೀಸ್ ಈಸ್ ದ ರೈಟ್ ಆನ್ಸರ್. ಚಾಂದಿನೀಸ್ 4ನೇದು, ಹರ್ರಿಗೆ ಸರಿಯಾದ ಉತ್ತರ. ನೆಕ್ಸ್ಟು ದೇ ಅಂತ ಇದೆ. ದೇ ಅಂದರೆ ಯಾರು ನೋಡಿ, ಆಲ್ ಹರ್ ಸ್ಟೂಡೆಂಟ್ಸ್ ಗ್ರೀಟೆಡ್ ವಿತ್ ಎ ಸ್ಮೈಲ್, ದೇ ಗಿಫ್ಟೆಡ್ ಎ ಬುಕ್. ಅವರು ಅವಳಿಗೆ ಪುಸ್ತಕವನ್ನು ಗಿಫ್ಟ್ ಕೊಟ್ಟರು. ಅವರು ಅಂದರೆ ಇಲ್ಲಿ ಮಕ್ಕಳು, ಹಾಗಿದ್ದರೆ ದೇ ಅನ್ನುವಂಥದ್ದು ಸರಿಯಾದ ಉತ್ತರ. ಸ್ಟೂಡೆಂಟ್ಸ್ ಈಸ್ ದ ರೈಟ್ ಆನ್ಸರ್. ಗಿಫ್ಟೆಡ್ ಎ ಬುಕ್ ಆ್ಯಂಡ್ ಇಟ್ ವಾಸ್ ಫಾರ್ ಹರ್ ಬರ್ಡೇ. ಇಟ್ ವಾಸ್ ಎ ಆಟೋಬಯೋಗ್ರಫಿ. ಆ ಪುಸ್ತಕ, ಇಟ್ ಅಂದರೆ ಪುಸ್ತಕ, ಹಾಗಿದ್ರೆ ಇಟ್ ಅಂದರೆ ಬುಕ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ ಡಿ ನೋಡೋಣ. ಶಿ ಅಂದರೆ ಯಾರು ಅಂತ. ಶಿ ಈಸ್ ದ ಫೌಂಡರ್ ಆಫ್ ನಿತ್ಯಗ್ರಾಮ ಅಂತ ಇದೆ. ಹಾಗಿದ್ರೆ ಶಿ ಅಂದರೆ ಯಾರಿಲ್ಲಿ? ಪ್ರೋತಿಮಾ ಬೇಡಿ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ. ಪ್ರೋತಿಮಾ. ಆಯಿತಾ, ಸರಿಯಾದ ಉತ್ತರ ಪ್ರೋತಿಮಾ ಬೇಡಿ. ಶಿ ಅಂದರೆ. ಲಾಸ್ಟ್ ಒನ್ ವಿಚ್ ಅಂದರೆ ಯಾರು ಅಂತ ಕೇಳಿದ್ದಾರೆ. ಈಸ್ ದ ಫೌಂಡರ್ ಆಫ್ ನಿತ್ಯಗ್ರಾಮ ವಿಚ್ ಈಸ್ ಲೊಕೇಟೆಡ್ ನಿಯರ್ ಅಂತ ಇದೆ. ವಿಚ್ ಅಂದರೆ ನೋಡಿ, ನಿತ್ಯಗ್ರಾಮ ಅನ್ನುವಂಥದ್ದು ಸರಿಯಾದ ಉತ್ತರ. ಲಾಸ್ಟ್ ಒನ್ನಿಗೆ ಲಾಸ್ಟೇ ಆನ್ಸರು. ವಿಚ್ಗೆ 6th ಆನ್ಸರ್ ಇದಲ್ವ, ಅದು ಸರಿಯಾದ ಉತ್ತರ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದೆ ಹೊರೆಯಲಿ. ಗಾಡ್ ಬ್ಲೆಸ್ ಯು ಆಲ್. ನೋಡಿ ವಿದ್ಯಾರ್ಥಿಗಳೇ, ಆಯಿತಾ, ನೇಮ್ ದ ಅಸಿಸ್ಟೆಂಟ್ಸ್ ಆಫ್ ಡೊನಾಲ್ಡ್ ಆ್ಯಂಡ್ ಡಾನ್ ಗಾನ್ಜೋಲಾ ಅಂತ ಇದೆ. ಇಷ್ಟು ಈಸಿ ಕ್ವಶನ್ ಯಾವಾಗೂ ಕೇಳಿಲ್ಲ. ಒಂದು ಆನ್ಸರು 2 ಅಂಕದ ಪ್ರಶ್ನೆಗೆ ಸರಿಯಾದ ಉತ್ತರ. ಫಸ್ಟ್ ಆನ್ಸರ್ ಈಸ್ ಪೆಟ್ರಾ, ಹಾಗೂ ಇನ್ನೊಂದು ಆನ್ಸರು ನೋಡಿ, ಡೊನಾಲಾರಗೆ ಪೆಟ್ರಾ, ಡಾನ್ ಗಾನ್ಜೋಲಾಗೆ ಕ್ವಾನಿಟೋ, JUAINOTO ಅದು. ಆಯಿತಾ, ಇನ್ ದ ಪೋಯಮ್ ವೆನ್ ಯುವರ್ ವರ್ಲ್ಡ್ ವೇರ್ ಡಿಡ್ ದ ಲವ್ ಫ್ಲೈ ಅಂತ ಇದೆ. ಆಯಿತಾ, ಆನ್ ದಿ ಟಾಪ್ ಆಫ್ ದಿ ಫ್ಲೈ ಅಲ್ವಾ, ಆನ್ ದಿ ಟಾಪ್ ಆಫ್ ದಿ ಮೌಂಟೇನ್ಸ್ ಅಂತ ಫಸ್ಟ್ ಆನ್ಸರು. ಅದಕ್ಕೆ 15ಕ್ಕೆ ಬಿ ಆನ್ಸರ್ ಯಾವುದು ಅಂತ ಹೇಳಿದರೆ ಹಿಡ್ ಹಿಸ್ ಫೇಸ್ ಬಿಟ್ವೀನ್ ದಿ ಅಮಿಡ್ ದ ಕ್ರೌಡ್ ಆಫ್ ಸ್ಟಾರ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ಅಮಿಡ್ ದಿ ಕ್ರೌಡ್ ಆಫ್ ಸ್ಟಾರ್ಸ್. 16ನೇ ಪ್ರಶ್ನೆ, ಮೆನ್ಷನ್ ಎನಿ 2 ಎಸೆನ್ಷಿಯಲ್ ಮೆಟಾಫರ್ಸ್ ಅಂತ ಇದೆ. ನೆನ್ನೆ ಆನ್ಲೈನ್ ಕ್ಲಾಸ್ ನಾನು ತಗೊಂಡಾಗ ಲೈವ್ ಕ್ಲಾಸಲ್ಲಿ ಒಬ್ಬರು ಮೆಟಾಫರ್ಸನ್ನು ಕೇಳಿದರು. ಆವಾಗ ಹೇಳಿದೆ ನಾನು ಏನು ಅಂತ ಹೇಳಿದರೆ ಐಸ್ ಆ್ಯಂಡ್ ಸ್ಟಾರ್ಸ್ ಅಂತ ಹೇಳಿದೆ. ಒಂದು ಹೇಳಿ ಅಲ್ಲಿಗೆ ನಾವು ಡೈವರ್ಟ್ ಆಗಿಬಿಟ್ವಿ. ಸಾರಿ ಪ್ರೀತಿಯ ವಿದ್ಯಾರ್ಥಿಗಳೇ. ಮೆಟಾಫರ್ಸಲ್ಲಿ ಐಸ್ ಆ್ಯಂಡ್ ಸ್ಟಾರ್ಸು, ಫ್ಲವರ್ ಆ್ಯಂಡ್ ವುಮೆನ್, ಹೌದಲ್ವಾ, ಡೆತ್ ಆ್ಯಂಡ್ ಸ್ಲೀಪ್, ಇದು ಮೆಟಾಫರ್ಸು. ವಿಚ್ ವಿಲೇಜ್ ವಾಸ್ ಬರ್ಂಟ್ ಅಂತ ಇದೆ. ಮೆಲಾಪೆಲೆ ಇಸ್ ದ ರೈಟ್ ಆನ್ಸರ್. ಅದು ಯಾವ ಮೆನ್ಷನ್ ಇನ್ ದ ಪೋಯಮ್ ವಾಟರ್ ಅಂತ ಇದೆ ನೋಡಿ. ವಿಚ್ ವಿಲೇಜ್ ವಾಸ್ ಬಂಟ್, ಮಲಾಪಲೆ ಅಂತೂ ಸರಿಯಾದ ಉತ್ತರ. ಆ್ಯಶಸ್ ವೈ ಅಂತ ಇದೆ ಅಲ್ವಾ. ಬಿಕಾಸ್ ಏನಂತ ಹೇಳ್ತೀರಾ, ದಲಿತ್ ದಿ ಕಾನ್ಫ್ಲಿಕ್ಟ್ ಸ್ಟಾರ್ಟೆಡ್ ಇನ್ ಬಿಕಾಸ್ ಆಫ್ ಓನ್ಲಿ ವಾಟರ್ ಅಂತ ಬರೆದ್ರು ಮುಗೀತು. ಬಿಕಾಸ್ ಟು ಗೆಟ್ ಜಸ್ಟಿಸ್, ಬಿಕಾಸ್ ದೆ ಫಾಟ್ ಫಾರ್ ದಿ ವೈಟ್ ಆಫ್ ವಾಟರ್, ಇಷ್ಟು ಬರೆದ್ರೂ ಕೂಡ ನಿಮಗೆ ಸಿಗುತ್ತೆ. ಆಯಿತಾ, ಧನ್ಯವಾದಗಳು. ಆಲ್ ದ ಬೆಸ್ಟ್. ಮುಂದಿಂದು ಎಲ್ಲ ನೋಡ್ಕೊತ ಹೋದರೆ ಹೌ ಡಸ್ ರೋಮಿಯೋ, ಇದನ್ನು ನಾನು ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ ಸರ್, ಇದು ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ. ಬ್ರೋಗ್ರೆಸ್ ಡಿಫೈನ್ ಪೋಯೆಟ್ರಿ, ಸೇಮ್ ಕ್ವಶನ್ ರಿಪೀಟ್ ಆಗಿದೆ ನೋಡಿ. ನಾನು ನಿಮ್ಗೆ ಹೇಳಿದೆ ಹೆವನ್ ಪಕ್ಕ 3 ಮಾರ್ಕ್ಸಿಗೆ ಬರುತ್ತೆ, ಅದು ಕೂಡ ಬಂತು. ಆಯಿತಾ, ರೂಫು, ಆಯಿತಾ, ಪಾಪ್ ಕ್ಯಾಂಪೇನರು, ಏನೂ ಇಲ್ಲ, ಭಾಳ ಈಸಿಯಾದಂಥ ಪೇಪರು. ವೈ ಡಸ್ ದ ಕಿಂಗ್ಲೆಟ್ ಆಫ್ ಮೊನಾಕೋ ರಿಟರ್ನ್ ದಿ ಗೇಮಿಂಗ್ ಹೌಸ್ ಅಂತ ಇದೆ. ಅದೊಂದು ಡಿಫಿಕಲ್ಟ್ ಅಂತ ಅನಿಸ್ಬೋದು ನಿಮಗೆ. ಅಡ್ವೈಸ್ ಪೇರೆಂಟ್ಸ್, ಇದು ಭಾಳ ಈಸಿಯಾಗಿದೆ. ಕ್ವಶನ್ ನಂಬರ್ 25, ಸಮ್ಮರಿ ಆಫ್ ದಿ ಪೋಯಮ್ ಆನ್ ಚಿಲ್ಡ್ರನ್, ಅದು ನೋಟ್ ಆನ್ ಚಿಪ್ಕೋ ಮೂವ್ಮೆಂಟ್ ಬೈ ವಂದನಾ ಶಿವ ಅಂತ ಇದೆ. ಇದು ಬಹಳ ಈಸಿ ಆದಂಥ ಡೋಂಟ್ ಹೈಡ್ ದರ್ ಐಡೆಂಟಿಟೀಸ್ ಫ್ರಮ್ ಈಚ್ ಅದರ್ ಇನ್ ದಿ ಪ್ಲೇ. ಹೌ ಡು ಅಂತ ಇದೆ. ಸೇಮ್ ಕ್ವಶನ್ ರಿಪೀಟ್ ಆಗಿದೆ. ಎಕ್ಸಾಮ್ 1ನಲ್ಲಿ ಬಂದಂಥ ಪ್ರಶ್ನೆನೇ ಎಕ್ಸಾಮ್ 2ಗೆ ಕ್ವಶನ್ ನಂಬರ್ 27 ಸೇಮ್ ಆನ್ಸರು ಬರುತ್ತೆ. ನಂತರದಲ್ಲಿ ಹೌ ಈಸ್ ಎ ಪ್ಯಾರಲಲ್ ಡ್ರಾನ್ ಬಿಟ್ವೀನ್ ದಿ ಎಮಿನಿಟಿ, ಏನಿದು ಎನ್ಮಿಟಿ ಆಫ್ 2 ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ 2 ನೇಷನ್ಸ್. ನೋಡಿ, ಇದು ಟ್ವಿಸ್ಟು. ಅದರ ಬದಲಿಗೆ ನಾನು ಇದನ್ನು ನಿಮಗೆ ಅಪ್ಲೋಡ್ ಮಾಡಿಕೊಟ್ಟಿದ್ದೆ ನಿನ್ನೆ 29 ಕ್ವಶನ್ ನಂಬರ್, ಇದನ್ನು ಬರೆದು ಬಂದುಬಿಟ್ರು ಅಂತ. ಧನ್ಯವಾದಗಳು. ಮುಂದಿನ ಭಾಗವನ್ನು ನೆಕ್ಸ್ಟ್ ನೋಡೋಣ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್.